ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ನಾವಿವತ್ತು ಧರ್ಮಸ್ಥಳ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಆ್ಯಕ್ಚುಲಿ ಸಡನ್ನಾಗಿ ಪ್ಲ್ಯಾನ್ ಆಯಿತು. ಇಷ್ಟು ದಿನ ಅದೇ ಮಳೆ ಇತ್ತು, ಲ್ಯಾಂಡ್ ಸ್ಲೈಡ್ ಆಗ್ತಿದೆ ಅಂತ ಎಲ್ಲ ಹೇಳಿ ಅವಾಯ್ಡ್ ಆಗಿದ್ವಿ. ಸೊ ಸಡನ್ಲಿ ಪ್ಲ್ಯಾನ್ ಆಯಿತು. ಹೀಗೆ ನಮಗೆ ಗೊತ್ತಿರೋರೊಬ್ಬರು ಹೇಳಿದ್ರು, ಇವಾಗ ಬಿಡ್ತಾ ಇದ್ದಾರೆ, ಏನು ತೊಂದರೆ ಇಲ್ಲ, ಹೋಗ್ಬೋದು, ರೋಡೆಲ್ಲ ಚೆನ್ನಾಗಿದೆ ಅಂತ. ಸೊ ನಾವು ಅದಕ್ಕೆ ಸಡನ್ಲಿ ಪ್ಲ್ಯಾನ್ ಮಾಡ್ಕೊಂಡ್ವಿ. ಹಾಗೆ ನಾವು ಎಲ್ಲ ಫ್ಯಾಮಿಲಿ ಎಲ್ಲ ಹೋಗೋಕ್ಕಾಗಲಿಲ್ಲ. ಜಸ್ಟ್ ನಾನು, ನನ್ನ ಹಸ್ಬೆಂಡ್ ಹಾಗೆ ನನ್ನ ಮಗ, ಜೊತೆಗೆ ನನ್ನ ತಂಗಿ ಬಂದಿದ್ದರು ಅಷ್ಟೇ. ಸೊ ನಾವು ಹೊರಟಿದ್ದು 12 ಆಗಿತ್ತು. ಆ್ಯಕ್ಚುಲಿ ಸ್ಯಾಟರ್ಡೇ ಹೊರಟ್ವಿ, ವೀಕೆಂಡೇ ಹೊರಟ್ವಿ ನಾವು. ವೀಕ್ ಡೇಸಲ್ಲಿ ರಜೆ ಇರಲಿಲ್ಲಲ್ಲ, ಅದಕ್ಕೋಸ್ಕರ. ಹಾಗೆ ನನ್ನ ತಂಗಿಗೂ ವೀಕ್ ಆಫ್ ಇರೋದ್ರಿಂದ ನಾವು ವೀಕೆಂಡೇ ಪ್ಲ್ಯಾನ್ ಮಾಡಿದ್ವಿ. ಮತ್ತು ಹಾಗೆಯೇ ಜನಗಳು ತುಂಬ ಇಲ್ಲ ಧರ್ಮಸ್ಥಳದಲ್ಲಿ, ತುಂಬ ರಶ್ ಅಂತ ಇಲ್ಲ, ಆರಾಮಾಗಿ ಹೋಗಿ ದರ್ಶನ ಮಾಡ್ಕೊಬರ್ಬೋದು ಅಂತ ಹೇಳಿದ್ರು. ಸೊ ಅದಕ್ಕೆ ನಾವು ಹೊರಟ್ವಿ. ಸೊ ಬನ್ನಿ, ನಾವು ಹೀಗೆ ಧರ್ಮಸ್ಥಳಕ್ಕೆ, ಬ್ಯಾಂಗ್ಳೂರ್ ಟು ಧರ್ಮಸ್ಥಳ ಹೋಗ್ತಾ ಇದ್ದೀವಿ. ನೋಡೋಣ ಹೇಗಿದೆ ರೋಡ್ ಅಂತ ನಮಗೂ. ಹಾಗೆ ನಾವು ಟಿ ವಿಲಿ ಲ್ಯಾಂಡ್ ಸ್ಲೈಡ್ ಎಲ್ಲ ನೋಡಿ ಭಯ ಆಗ್ತಿತ್ತು, ಬಟ್ ಭಯ ಏನು ತೊಂದರೆ ಇಲ್ಲ, ಹೋಗ್ಬೋದು ಅಂತ ಹೇಳಿದ್ರು ಅಂತ ಹೊರಟ್ವಿ. ಸೊ ನಾವು ಫಸ್ಟು ನನ್ನ ತಂಗಿ ಮೆಟ್ರೋದಲ್ಲಿ ಬರ್ತೀನಿ ಅಂತ ಹೇಳಿದ್ಲು. ಸೊ ಅವಳನ್ನ ಪಿಕಪ್ ಮಾಡ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಫೈನಲಿ ಅವಳನ್ನ ಪಿಕಪ್ ಮಾಡಿಕೊಂಡು ಇವಾಗ ಹೊರಡ್ತಾ ಇದ್ದೀವಿ ನಾವು. ಅಂದರೆ ತುಂಬ ಲೇಟ್ ಆಗಿಬಿಡ್ತು ನಾವು ಹೊರಡೋ ಅಷ್ಟರೊಳಗಡೆ. ನಾವು ಆದಷ್ಟು ಮಾರ್ನಿಂಗ್ ಹೊರಟ್ರೆ ನಾವು ಮಧ್ಯಾಹ್ನ ಅಷ್ಟರೊಳಗಡೆ ಧರ್ಮಸ್ಥಳ ರೀಚ್ ಆಗ್ಬೋದು ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ವಿ. ಅವಳು ಬರೋದು ಲೇಟ್ ಆಯಿತು, ಅದಕ್ಕೋಸ್ಕರ ನಾವು ಹೊರಡೋದೇ 12 ಆಗಿತ್ತು. ಸೊ ನೀವು ಇಲ್ಲಿ ನೋಡ್ತಾ ಇದ್ದೀರಾ, ನಾವು ಹೊರಡೋದು ತುಂಬ ಲೇಟ್ ಆಯಿತು. ಹಾಗೆ ಟ್ರಾಫಿಕ್ ಎಲ್ಲ ತುಂಬ ಇದೆ. ಸೊ ನಾವೊಂದು ಇಲ್ಲೊಂದು ಬ್ಯಾಗನ್ನು ಹಾಕ್ಕೊಂಡಿದ್ದೀವಿ. ಇದೇನಪ್ಪ ಹೀಗೆ ಹಾಕ್ಕೊಂಡಿದ್ದೀರಾ ಅಂತ ಅಂದ್ಕೋಬೇಡಿ, ಇದು ನಾವು ಸ್ನ್ಯಾಕ್ಸಿಗೋಸ್ಕರ, ಆರೋಗ್ಯ ಮತ್ತು ನಮಗೆ ಸ್ನ್ಯಾಕ್ಸಿಗೋಸ್ಕರ ಇಟ್ಕೊಂಡಿರೋ ಬ್ಯಾಗು. ಪದೇ ಪದೇ ನಾವು ಗಾಡಿ ನಿಲ್ಲಿಸಿ ತೊಗೊಳೋಕ್ಕಿಂತ ಈಗ ಮುಂದೆ ಏನಾದರೂ ಆರೋಗ್ಯ ಕೇಳಿದ ತಕ್ಷಣ ಫ್ರೂಟ್ಸ್ ಆಗಲಿ ಏನಾಗಲಿ ಕೊಡ್ಬೋದು, ನೀರನ್ನು ಆಗಲಿ ಅಂದ್ಕೊಂಡು ನಾವು ಆ ಥರ ಪ್ಲ್ಯಾನ್ ಮಾಡಿಕೊಂಡು ಆ ಬ್ಯಾಗನ್ನ ಹಾಕ್ಕೊಂಡ್ವಿ. ಸೊ ಫೈನಲಿ ನಮ್ಮ ಜರ್ನಿ ಇವಾಗ ಸ್ಟಾರ್ಟ್ ಆಗ್ತಿದೆ. ನನ್ನ ತಂಗಿನೂ ಪಿಕಪ್ ಆಯ್ತಲ್ವಾ. ಸೊ ನನ್ನ ಮಗನೂ ಚಿಕ್ಕಿ ಜೊತೆ ಅಂತೂ ಫುಲ್ ಎಂಜಾಯ್ ಮಾಡ್ತಾ ಇದ್ದಾನೆ, ಫುಲ್ ಖುಷಿಯಾಗಿ ಆಟ ಆಡ್ತಾ ಇದ್ದಾನೆ. ಸೊ ಬನ್ನಿ, ನನ್ನ ಜರ್ನಿ ಇವಾಗ ಸ್ಟಾರ್ಟ್ ಆಗ್ತಿದೆ. ನಾವು ಟ್ರಾಫಿಕ್ ತುಂಬ ಆಗುತ್ತೆ ಅಂದ್ಬಿಟ್ಟು, ಲೇಟ್ ಆಗಿದೆ ಆಲ್ರೆಡಿ ಅಂದ್ಬಿಟ್ಟು ನೈಸ್ ರೋಡ್ ಕಡೆ ಹೋಗೋಣ ಅಂತ ಹೊರಟಿದ್ದೀವಿ. ನೈಸ್ ರೋಡ್ ಕಡೆ ಹೋದ್ರೂ ಅಲ್ಲೂ ಸ್ವಲ್ಪ ಟ್ರಾಫಿಕ್ ಇದ್ದೇ ಇರುತ್ತೆ. ಸೊ ಇಟ್ಸ್ ಓಕೆ, ಆದರೂ ಪರವಾಗಿಲ್ಲ. ಮೇನ್ ಸಿಟಿ ಕಡೆ ಹೋಗೋಕ್ಕಿಂತ ನೈಸ್ ರೋಡ್ ಕಡೆ ಹೋದರೆ ಸ್ವಲ್ಪ ಟೈಮ್ ಸೇವ್ ಆಗುತ್ತೆ ಅಂದ್ಕೊಂಡು ಹೊರಟ್ವಿ. ಸೊ ಇಟ್ಸ್ ಸ್ನ್ಯಾಕ್ಸ್ ಟೈಮ್. ನೋಡಿ, ನಮ್ಮ ಸ್ನ್ಯಾಕ್ಸ್ ಟೈಮ್ ಇಷ್ಟು ಬೇಗನೆ ಸ್ಟಾರ್ಟ್ ಆಯಿತು. ಹಾಗೆ ಸೊ ನಮ್ಮ ಸ್ನ್ಯಾಕ್ಸ್ ಟೈಮ್ ಈಗ ಸ್ಟಾರ್ಟ್ ಆಯಿತು. ನನ್ನ ಮಗ ಕೇಳ್ತಿಲ್ಲ, ನಾವೇ ಸ್ನ್ಯಾಕ್ಸ್ ತಿಂತಾ ಇದ್ದೀವಿ. ಸೊ ಸ್ನ್ಯಾಕ್ಸ್ ಎಲ್ಲ ತಿಂದಾಯಿತು. ನಾವು ಇವಾಗ ಹಾಸನ್ನ ರೀಚ್ ಆದ್ವಿ. ಸೊ ಹಾಸನ್ ಅಂದರೆ ನನ್ನದು ಚೈಲ್ಡ್ಹುಡ್ ಎಲ್ಲ ನೆನಪಾಗುತ್ತೆ. ನಾನು ಓದಿದ್ದು, ನಾನು ಎಜುಕೇಷನ್ ಮಾಡಿದ್ದು, ನಮ್ಮ ಸ್ಕೂಲು ಎಲ್ಲ. ಸೊ ಚೆನ್ನಾಗಿತ್ತು. ಇಷ್ಟು ಹತ್ರ ಬಂದು ನಮ್ಮ ಅಮ್ಮನ ಮನೆಗೆ ಹೋಗೋಕ್ಕಾಗಲಿಲ್ಲ ಅನ್ನೋದೊಂದು ಬೇಜಾರಾಯಿತು. ಪರವಾಗಿಲ್ಲ, ಆಲ್ರೆಡಿ ಲೇಟ್ ಆಗಿದೆ, ಇನ್ನೂ ನೆಕ್ಸ್ಟ್ ಟೈಮ್ ಹೋಗೋಣ ಅಂದ್ಕೊಂಡು ನಾವು ಇವಾಗ ಧರ್ಮಸ್ಥಳ ಕಡೆ ಹೋಗ್ತಾ ಇದ್ದೀವಿ. ಸೊ ಸಕಲೇಶ್ಪುರ ಬಂತು ಅಂದರೆ ನೋಡಿ ಎಷ್ಟು ಚೆನ್ನಾಗಿದೆ ನೇಚರು. ಆಹಾ, ನೋಡ್ತಾ ಇದ್ರೇ ಫುಲ್ ಖುಷಿಯಾಗುತ್ತೆ. ನನಗಂತೂ ಭಾಳ ಖುಷಿಯಾಯಿತು.
ಹಾಗೆ ನನಗೆ ನೆನಪಾಗಿದೆ ನನ್ನ ಫ್ರೆಂಡ್ ಮನೆ, ನನ್ನ ಕ್ಲೋಸ್ ಫ್ರೆಂಡು ಅವ್ರ ಮನೆಗೆ ಹೋಗಿದ್ವಿ, ನೇಚರಲ್ಲಿ ಕಳೆದಿದ್ದು ಇನ್ನೂ ಒಂಥರ ಚೆನ್ನಾಗಿತ್ತು, ಅದೆಲ್ಲ ನೆನಪಾಯಿತು. ಸೊ ನೆಕ್ಸ್ಟ್ ಟೈಮ್ ಒಂದ್ಸಲ ಪ್ಲ್ಯಾನ್ ಮಾಡ್ಕೊಂಡು ಹೋಗಬೇಕು ಅನ್ನೋ ಅಷ್ಟು ಚೆನ್ನಾಗಿದೆ, ಏನೋ ಒಂಥರ ಗ್ರೀನರಿ ಎಲ್ಲ. ನೀವು ಏನಾದರೂ ನೇಚರ್ ಲವರ್ ಆಗಿದ್ದರೆ ಸೊ ನೀವು ಇಷ್ಟಪಡ್ತೀರಾ ಅನ್ಕೋತೀನಿ. ಈ ಸಕಲೇಶ್ಪುರದಿಂದ ಮುಂದೆ ಇರುವಂತಹ ನೇಚರು, ಗ್ರೀನರಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ಎಂಜಾಯ್ ಮಾಡ್ತಾ ಇದ್ದೀವಿ ನಾವಂತೂ ಆ ನೇಚರಲ್ಲಿ, ಆ ಮಳೆ ಅಂತೂ ಅಲ್ಟಿಮೇಟು. ಆ ಸಾಂಗಿಗೆ, ಆ ಮಳೆಯಲ್ಲಿ ತುಂಬ ಅಂದರೆ ತುಂಬ ಖುಷಿಯಾಯಿತು ನಮಗಂತೂ. ಜರ್ನಿ ಏನು ನಮ್ಗೆ ತುಂಬ ಬೇಜಾರೇನೋ ಆಗಲಿಲ್ಲ. ಹಾಗೆ ಹೋಗಬೇಕಾದ್ರೆ ಆ ಲ್ಯಾಂಡ್ ಸ್ಲೈಡ್ ಏರಿಯಾ ಇರುತ್ತಲ್ಲ, ಅದು ನೆನೆಸ್ಕೊಂಡು ಹೋಗ್ತಾ ಇದ್ದೆ ನಾನು, ಹೇಗಿರ್ಬೋದು ಅಂತ. ನೋಡೋಣ ಬನ್ನಿ ರೋಡ್ ಹೇಗಿದೆ, ಲ್ಯಾಂಡ್ ಸ್ಲೈಡ್ ರೋಡೆಲ್ಲ ಕ್ಲಿಯರ್ ಆಗಿದೆಯಾ, ಇನ್ನೂ ಏನಾದರೂ ಮಣ್ಣು ಕುಸ್ತಿದೆಯಾ ನೋಡೋಣ ಬನ್ನಿ. ಸೊ ಫೈನಲಿ ನೋಡಿ, ಇವಾಗ ಲ್ಯಾಂಡ್ ಸ್ಲೈಡ್ ಅಂದರೆ ಮಣ್ಣು ಕುಸ್ತಿರೋ ಅಂತಹ ಒಂದು ಜಾಗ ನೋಡ್ತಾ ಇದ್ದೀವಿ. ಆ ರೋಡ್ ಮೇಲೆಲ್ಲ ಫುಲ್ ಬಂದುಬಿಟ್ಟಿದೆ. ಅದನ್ನು ರೋಡನ್ನ ಬ್ಲಾಕ್ ಮಾಡಿದ್ದಾರೆ, ಹಾಗೆ ಒಂದು ಸೈಡ್ ಮಾತ್ರ ಬಿಟ್ಟಿದ್ದಾರೆ. ಮತ್ತು ಮಳೆ ಹಾಗೆ ಬರ್ತಾ ಇದೆ, ತುಂಬ ಜೋರು ಮಳೆ ಅಲ್ಲ, ಹಾಗೆ ಸೋನೆ ಥರ ಬರ್ತಾ ಇದೆ. ನೋಡಿ ರೋಡೆಲ್ಲ ಹೇಗಾಗಿದೆ ಅಂತ. ನನಗೆ ಇದು ನೋಡೇ ಸ್ಟಾರ್ಟಿಂಗಿಗೆ ಭಯ ಆಗೋಯಿತು. ಸೊ ನೋಡೋಣ ಮುಂದೆ ಏನಾದರೂ ಇನ್ನೂ ತುಂಬ ಇದೆಯಲ್ವ ಗೊತ್ತಿಲ್ಲ. ಸೊ ಹೀಗೆ ನಮ್ಗೆ ಗೊತ್ತಿರೋರೊಬ್ಬರು ಹೇಳ್ತಾಯಿದ್ರು, ಒಂದು 13 ಕಿಲೋಮೀಟರ್ಸು ಸ್ವಲ್ಪ ರೋಡ್ ಸರಿ ಇಲ್ಲ, ಮುಂದೆ ಚೆನ್ನಾಗಿದೆ ಅಂತ. ಸೊ ನೋಡೋಣ ಇನ್ನೂ ಚೆನ್ನಾಗಿ ಮಾಡಿದಾರೋ ಇಲ್ವೋ ಅಂತ ಗೊತ್ತಿಲ್ಲ. ನನ್ನ ಮಗ ಆಲ್ರೆಡಿ ಮಲ್ಕೊಬಿಟ್ಟಿದ್ದಾನೆ, ಈ ಚಳಿಗಂತೂ ಅವ್ನು ಮಲ್ಕೊಬಿಟ್ಟಿದ್ದಾನೆ ಬೇಗ. ಸೊ ಮಲ್ಕೊಂಡ್ರೆ ನಮ್ಗೆ ಆರಾಮ್ ಸ್ವಲ್ಪ. ಇಲ್ಲಾಂದರೆ ಅದು ಮಾಡು ಇದು ಮಾಡು ಅಂತ ಏನಾದರೂ ಕೇಳೋದು, ಗಾಡಿ ನಿಲ್ಲಿಸಿನೋದು, ಇದೇ ಕಿಟ್ಲೆ ಮಾಡ್ತಾ ಇರ್ತಾನೆ. ಸೊ ನಮ್ಮ ಜರ್ನಿ ತುಂಬ ಖುಷಿಯಾಗಿ ಹೋಗ್ತಾ ಇದೆ. ಧರ್ಮಸ್ಥಳಕ್ಕೆ ಹೋಗಿ ಅಲ್ಲಿ ದರ್ಶನ ಮಾಡಿ ನನ್ನ ಮಗನ ಮುಡಿ ಕೊಡಬೇಕು ಅನ್ನೋದು ಆಸೆ ಈಡೇರ್ತಾ ಇದೆ. ತುಂಬ ದಿನ ಆಗಿತ್ತು ನಾವು ಹೋಗೋಕ್ಕಾಗಿಲ್ಲ. ನೋಡಿ ನೀರೆಲ್ಲ ಎಷ್ಟು ನಿಂತಿದೆ ಅಂತ. ರೋಡು ನೆನೆಸ್ಕೊಂಡ್ರೆ ಭಯ ಆಗ್ತದೆ ಮುಂದೆ ಹೇಗಪ್ಪ ಅಂತ. ನೋಡಿ ಎಷ್ಟೆಲ್ಲ ಲ್ಯಾಂಡ್ ಸ್ಲೈಡ್ ಆಗಿದೆ ಅಂತ. ಮಳೆನೂ ಬರ್ತಾ ಉಂಟು. ಸೊ ನೋಡಿ ಹಾಗೆ ಆದ್ರೂ ವೆಹಿಕಲ್ಸ್ ಏನು ಕಡಿಮೆ ಆಗಿಲ್ಲ, ವೆಹಿಕಲ್ಸ್ ಹಾಗೆ ಹೋಗ್ತಾ ಇದೆ. ನಾವು ಹೋಗ್ತಾ ಇರೋದು ಶಿರಡಿ ಘಾಟಲ್ಲಿ. ಚಾರ್ಮುಡಿ ಘಾಟ್ ಕ್ಲೋಸ್ ಮಾಡಿರೋದ್ರಿಂದ ನಾವು ಶಿರಡಿ ಘಾಟಲ್ಲಿ ಹೋಗ್ತಾ ಇದ್ದೀವಿ. ನೋಡಿ ರೋಡೆಲ್ಲ ಹೇಗೆ ನೀರಲ್ಲಿ ಇದಾಗಿದೆ, ನೀರು ತುಂಬ ಬಂದಿರೋದ್ರಿಂದ ಕುಸ್ತಿದೆ. ನೋಡಿದ್ರಾ ಹೇಗನ್ನಿಸ್ತು? ನಿಮಗೂ ಭಯ ಆಗ್ತಿದೆಯಾ? ಭಯ ಏನಿಲ್ಲ, ಆರಾಮಾಗಿ ನಾವು ಹೋಗ್ಬಿಟ್ಟು ಬರ್ಬೋದು. ಧರ್ಮಸ್ಥಳ ತೊಂದರೆ ಇಲ್ಲ. ರೋಡು ಒಂದು 13 ಕಿಲೋಮೀಟರ್ಸ್ ಅಷ್ಟೇ ಈ ರೋಡ್ ಈ ಥರ ಸ್ವಲ್ಪ ಪ್ರಾಬ್ಲಮ್ ಉಂಟು. ಮುಂದೆ ಆರಾಮಿದೆ, ಏನು ತೊಂದರೆ ಇಲ್ಲ, ಆರಾಮಾಗಿ ಹೋಗ್ಬಿಟ್ಟು ಬರ್ಬೋದು ಅಂತ ನನ್ನ ಅನಿಸಿಕೆ. ಸೊ ನಮ್ಮ ಜರ್ನಿ ಶಿರಡಿ ಘಾಟಲ್ಲಿ ಇವಾಗ ಸ್ಟಾರ್ಟ್ ಆಗ್ತಾ ಇದೆ. ಸೊ ಶಿರಡಿ ಘಾಟಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ, ಆ ಗ್ರೀನರಿ ಅಂತೂ ಮಸ್ತಾಗಿದೆ. ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಉಂಟು. ಹೆಂಗೆ ಅಂದರೆ ನಮ್ಮ ಮನೆಯ ಅಲ್ಲಿ ನಾವು ಇದ್ದು ಬೋರ್ ಆಗಿರ್ತಲ್ಲ, ಈ ಗ್ರೀನರಿ ನೇಚರಲ್ಲಿ ಇದ್ದರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ. ಸೊ ನೋಡಿ ಹೇಗಿದೆ ಅಂತ. ಸೊ ನೋಡಿ ಬನ್ನಿ ಹೀಗೆ ಮುಂದೆ ಹೇಗೆಲ್ಲ ಇದೆ ಅಂತ ನೋಡೋಣ. ಸೊ ಶಿರಡಿ ಘಾಟಲ್ಲಿ ಹೀಗೆ ಹೋಗಬೇಕಾದ್ರೆ ಅಲ್ಲಿ ನೀರು ಇದಾಗ್ತಾಯಿತ್ತು, ಎಲ್ಲ ಸೆಲ್ಫಿ ತಗೋತಾ ಇದ್ರು. ಸೊ ಕಾರ್ ಪಾರ್ಕಿಂಗ್ ಮಾಡಿ ನೋಡೋಣ ಅಂತ ನಾವು ಹೋಗ್ತಾ ಇದ್ದೀವಿ. ಸೊ ಹಾಗೆ ಒಂದು ಸ್ವಲ್ಪ ಸೆಲ್ಫಿ ತೊಗೊಂಡು ಹೊರಟ್ವಿ ನಾವು. ನೋಡಿ ಎಷ್ಟು ಸಕ್ಕತ್ತಾಗಿದೆ ಅಂದರೆ ತುಂಬ ಚೆನ್ನಾಗಿದೆ. ನೀರು ಮಕ್ಳಿಗಂತೂ ಇನ್ನೂ ಆಟ ಆಡೋದಾಗಿರೋದು ತುಂಬ ಚೆನ್ನಾಗಿರೋದು.
ಜಸ್ಟ್ ನೋಡಿದ್ಕೆ ನನ್ನ ಮಗ ಆಟಾಡೋಣ ಅಂತಿದ್ದ. ಸೊ ನೆಕ್ಸ್ಟು ನಮ್ಮ ಜರ್ನಿ ಹೀಗೆ ಸ್ಟಾರ್ಟ್ ಆಯಿತು. ಸ್ವಲ್ಪ ರೆಸ್ಟ್ ಮಾಡ್ದಂಗೂ ಆಯಿತು, ಹಾಗೆ ಸ್ವಲ್ಪ ಮನಸ್ಸಿಗೂ ಏನೋ ಒಂಥರ ಖುಷಿ ಆದಂಗೂ ಆಯ್ತಲ್ವಾ. ಸೊ ಇವಾಗ ನಾವು ಎಲ್ಲೂ ಸ್ಟಾಪ್ ಮಾಡೋದು ಬೇಡ, ಹಾಗೆ ನೆಕ್ಸ್ಟು ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಸ್ಟಾಪ್ ಮಾಡೋದು ಬೇಡ, ಆಲ್ರೆಡಿ ಟೈಮ್ ಆಗ್ತಾ ಇದೆ, ಮತ್ತೆ ರೀಚ್ ಆಗೋದು ಧರ್ಮಸ್ಥಳ ಲೇಟ್ ಆಗುತ್ತೆ ಅಂತ ಹೊರಟ್ವಿ. ಸೊ ನೇಚರ್ ನೋಡಿ ಏನು ಸಕ್ಕತ್ತಾಗಿದೆ ಅಲ್ವಾ. ಆ ಫಾಗು, ಆ ಗ್ರೀನರಿ, ಆ ಫಾರೆಸ್ಟಲ್ಲಿರೋ ಪ್ರತಿಯೊಂದೂ ಒಂದೊಂದು ಗಿಡನೂ ಆಗಲಿ ಮರ ಆಗಲಿ ಅದು ಡಿಫ್ರೆಂಟಾಗಿ ಏನೋ ಒಂಥರ ಖುಷಿ ಕೊಡ್ತಾಯಿತ್ತು. ಆ ಗ್ರೀನರಿಲಿ ಇರೋದೇ ದೊಡ್ಡ ಖುಷಿ ಅಲ್ವಾ. ನೋಡಿ ಆ ಫಾಗ್ ನೋಡಿ ಎಷ್ಟು ಸಕ್ಕತ್ತಾಗಿದೆ ಅಲ್ಲ. ಓ ಇಲ್ಲೇ ಇದೆಯೇನೋ ಹತ್ರದಲ್ಲಿ ಅನ್ನೋಷ್ಟು ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ನಾವು ಹೀಗೆ ನೋಡಿಕೊಂಡು ಹೋಗ್ತಾ ಇದ್ದೀವಿ. ಸೊ ನೀವು ನೋಡಿ ಹಾಗೆ ಎಂಜಾಯ್ ಮಾಡಿ. ಸೊ ಫೈನಲಿ ಇವಾಗ ಶಿರ್ಡಿ ಘಾಟ್ ಮುಗೀತು. ಸ್ವಲ್ಪ ಅಂಗಡಿಗಳೆಲ್ಲ ಕಾಣಿಸ್ತು ಅಂದ್ಬಿಟ್ಟು ಹಾಗೆ ಸ್ವಲ್ಪ ರೆಸ್ಟ್ ಮಾಡೋಣ, ಹಾಗೆ ಏನಾದರೂ ಸ್ವಲ್ಪ ಲೈಟಾಗಿ ಏನಾದರೂ ತಿನ್ಕೊಳ್ಳೋಣ. ತಿಂದಿಲ್ಲ, ಮಧ್ಯಾಹ್ನ ಸ್ವಲ್ಪ ತಿನ್ನೋಕ್ಕಾಗಿಲ್ಲ, ಮನೆಯಿಂದನೇ ನಾವು ತೊಗೊಬಂದಿದ್ವಿ. ಸೊ ಇವಾಗ ನಾವು ಸ್ವಲ್ಪ ಕಾಫಿ ಹಾಗೆ ಇಲ್ಲಿ ಮಂಗಳೂರು ಜ್ಯೂಸ್ ಅಂತ ಇತ್ತು, ಟೇಸ್ಟ್ ನೋಡೋಣ ಅಂತ ಹಾಗೆ ಟೇಸ್ಟ್ ನೋಡಿದ್ವಿ, ಚೆನ್ನಾಗಿತ್ತು. ಸೊ ಇದನ್ನೆಲ್ಲ ತಿನ್ಕೊಂಡು ಕುಡ್ಕೊಂಡು ನಾವು ಇವಾಗ ಮತ್ತೆ ನೆಕ್ಸ್ಟ್ ಹೊರಟ್ವಿ ಧರ್ಮಸ್ಥಳ ಕಡೆಗೆ. ಆಲ್ರೆಡಿ ಕತ್ಲೆ ಆಗೋಗ್ಬಿಟ್ಟಿತ್ತು, ಆಲ್ರೆಡಿ 6:30 7 ಆಗ್ತಾ ಹೋಗ್ತಾ ಇದೆ ಇವಾಗ ನಾವು ಹೋಗೋಷ್ಟರೊಳಗಡೆ. ನೋಡಿ ಎಷ್ಟು ಕತ್ಲೆ ಉಂಟು. ಸೊ ಫೈನಲಿ ನಾವು ಧರ್ಮಸ್ಥಳ ಗೇಟ್ ಎಂಟ್ರಿ ಆದ್ವಿ. ಸೊ ನಮಗೊಂದು ಸ್ವಲ್ಪ ನೆಮ್ಮದಿ ಅನ್ನಿಸ್ತು, ಬಂದು ರೀಚ್ ಆದ್ವಲ್ಲ ಅಂತ. ಸೊ ಇವಾಗ ನಾವು ರೂಮ್ನ ಮಾಡಿ ನೆಕ್ಸ್ಟು ದೇವ್ರ ದರ್ಶನಕ್ಕೆ ಹೋಗೋಣ ಅಂದರೆ ಆಲ್ರೆಡಿ ಟೈಮ್ ಆಗಿದೆ, ಹಾಗೆ ಟಯರ್ಡ್ ಆಗಿದೆ, ಮತ್ತು ನಮಗೂ ಫ್ರೆಶ್ ಅಪ್ ಆಗೋಕ್ಕೆ ಸ್ವಲ್ಪ ಟೈಮ್ ಇನ್ನೂ ಹಿಡಿಯುತ್ತಲ್ವಾ, ಹಾಗೆ ಫ್ರೆಶ್ ಅನ್ಸಲ್ಲ ಅಂದ್ಬಿಟ್ಟು ನಾವು ಇವಾಗ ಊಟ ಮಾಡ್ಕೊಂಡು ಮಲ್ಕೊಂಡು ಮಾರ್ನಿಂಗ್ ದೇವ್ರ ದರ್ಶನ ಮಾಡೋಣ ಅಂದ್ಕೊಂಡು ನಾವೀಗ ರೂಮನ್ನು ನೋಡ್ತಾ ಇದ್ದೀವಿ. ನಾವು ಫಸ್ಟ್ ಟೈಮು ನಾವು ಧರ್ಮಸ್ಥಳದಲ್ಲಿ ಸ್ಟೇ ಆಗ್ತಿರೋದು, ಇದೇ ಮೊದಲೇ ಸಲ. ಮೊದಲೆಲ್ಲ ಬಂದಾಗ ನಾವು ದರ್ಶನ ಮಾಡಿಕೊಂಡು ಡೈರೆಕ್ಟ್ ಸುಬ್ರಹ್ಮಣ್ಯ ಹೋಗ್ತಾ ಇದ್ವಿ, ಸುಬ್ರಹ್ಮಣ್ಯದಲ್ಲೇ ಸ್ಟೇ ಆಗ್ತಾ ಇದ್ವಿ. ಬಟ್ ಇವಾಗ ಫಸ್ಟ್ ಟೈಮ್ ಅಲ್ವಾ ಸ್ಟೇ ಆಗ್ತಾ ಇರೋದು, ಅದಕ್ಕೆ ನಾವು ಸ್ವಲ್ಪ ರೂಮನ್ನು ಹುಡುಕ್ತಾ ಇದ್ವಿ, ಗೊತ್ತಿರಲಿಲ್ಲ ಎಲ್ಲ ಇದೆ ಅಂತ. ಸೊ ಫೈನಲಿ ರೂಮು ಸಿಕ್ತು. ರೂಮಲ್ಲಿ ಎಲ್ಲ ಲಗೇಜ್ ಎಲ್ಲ ಇಟ್ಟು ನಾವಿವಾಗ ಧರ್ಮಸ್ಥಳದಲ್ಲಿ ಅಂದರೆ ಟೆಂಪಲಲ್ಲೇ ಊಟ ಕೊಡ್ತಾರೆ ಅಲ್ವಾ, ಸೊ ಅಲ್ಲಿ ಹೋಗ್ಬಿಟ್ಟು ಊಟ ಮಾಡಿಕೊಂಡು ಬಂದು ರೆಸ್ಟ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಸೊ ನೈಟು ಟೆಂಪಲ್ ವ್ಯೂ ಹೇಗಿದೆ ಅಂತ ನೋಡಿ, ತುಂಬ ಚೆನ್ನಾಗಿ ಅನ್ನಿಸ್ತು. ಸೊ ಇವಾಗ ನಾವು ಊಟಕ್ಕೆ ಹೋಗ್ತಾ ಇದ್ದೀವಿ. ಸೊ ನೋಡಿ ಊಟ ಮಾಡ್ತಾ ಇದ್ದೀವಿ, ಎಷ್ಟು ಖುಷಿ ಆಗ್ತಿದೆ ಗೊತ್ತಾ. ನಾನು ಲಾಸ್ಟ್ ಟೈಮ್ ಬಂದಾಗಲೂ ನನಗೆ ಊಟ ತಿನ್ನೋಕ್ಕಾಗಿರಲಿಲ್ಲ, ಏನಕ್ಕೆ ಅಂದರೆ ನಮಗೆ ಟೈಮು ಆಲ್ರೆಡಿ ಮುಗಿದೋಗಿತ್ತು, ನಾವು ಮಧ್ಯಾಹ್ನ ಬಂದಿದ್ದಾಗ. ಸೊ ಈ ಟೈಮಲ್ಲಿ ಸಿಕ್ತಲ್ವ, ತುಂಬ ಖುಷಿ ಆಯಿತು, ಊಟ ಮಾಡಿದ್ವಿ. ಸೊ ನೆಕ್ಸ್ಟು ನಾವು ಊಟ ಎಲ್ಲ ಮುಗಿಸ್ಕೊಂಡು ರೂಮಿಗೆ ಹೋಗ್ತಾ ಇದ್ದೀವಿ. ರೂಮಲ್ಲಿ ಹೋಗಿ ರೆಸ್ಟ್ ಮಾಡೋಣ ಅಂತ, ಮತ್ತು ಮಾರ್ನಿಂಗ ಬೇಗ ಎದ್ದು ನಾವು ನನ್ನ ಮಗನ ಮುಡಿ ಕೊಡಬೇಕು, ಸೊ ಅದಕ್ಕೆ ರೆಸ್ಟ್ ಮಾಡೋಣ ಅಂತ ಹೋಗ್ತಾಯಿದ್ದೀವಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಧರ್ಮಸ್ಥಳದಲ್ಲಿ ಏನಾಯಿತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.